ಮಲ್ಲಿಕಾರ್ಜುನವರು ಸಿದ್ದರಾಮಯ್ಯರವರಿಗೆ ಅಸಮಾಧಾನ ಇದೆ ಅಂತ ಹೇಳ್ತಿದ್ರೆ, ಇತ್ತ ಸಿದ್ದರಾಮಯ್ಯಗೆ ಅಸಮಾಧಾನ ಇದೆ ಅಂತ ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಏನಾದರೂ ಹೇಳಿದಾರಾ? ಹೇಗಂತ ವಿಜಯಪುರದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಕುರುಬ ಸಮಾಜ ಕೂಡ ಅನೇಕರಿಗೆ ಅಸಮಾಧಾನ ಕೂಡ ಇದೆ ಸರ್. ಅಸಮಾಧಾನ ಕೂಡ ಹೊರಗೆ ಹಾಕಿದ್ದಾರೆ. ಯಾರು ಹೇಳಿದವ್ರದ್ದು ಆಗಿಲ್ಲ ಅಂತ, ಮತ್ತು ಅವ್ರಿಗೆ ಅಸಮಾಧಾನ ಇದೆ ಅಂತ ತಂದೆಯವರಿಂದ ಬಂದು ಬಹಿರಂಗವಾಗಿ ಹೇಳಿದ್ದಾರೆ ಅಸಮಾಧಾನ ಇಲ್ಲ ಅಂತ. ನಾನೇ ತಂದೆಯವ್ರ ಜೊತೆ ಇದ್ದೀನಲ್ಲ, ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಮೂಲೆ ಗುಂಪನ್ನು ಕೂಡ ಮಾಡಿಲ್ಲ. ಯಾಕೆಂತಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ತಂದೆಯವ್ರನ್ನ ಕರೆದು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ಏನು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅದರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದಾರೆ. ತಂದೆಯವ್ರಿಗೂ ಗೊತ್ತಿತ್ತು, ಇರೋದೇ ಇದ್ದಿದ್ದೇ 15 ಸ್ಥಾನಗಳು. ಅದರೊಳಗೆ ತಂದೆಯವರು ಹೆಚ್ಚಿನ ಹೆಸರೇ ಕೊಟ್ಟಿದ್ದರು. ಅದರೊಳಗೆ ಅವ್ರು ಕೆಲವ್ರನ್ನ ಪಿಕ್ ಮಾಡಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತಂದೆಯವ್ರಿಗೇನು ಅಸಮಾಧಾನ ಇಲ್ಲ. ಖಾತೆ ಹಂಚಿಕೆ ವಿಚಾರವಾಗಲೂ ಕೂಡ ಡೆಲ್ಲಿಗೆ ಕರೆದ್ರು. ಅದು ತಂದೆಯವರೇ ಇಲ್ಲ, ಖಾತೆ ಹಂಚಿಕೆ ವಿಚಾರದಲ್ಲಿ ನಾನು ತಲೆ ತೋರಿಸೋದು ಮೂಗು ತೋರಿಸೋದಿಲ್ಲ, ಅದನ್ನು ನೀವೇ ಮಾಡಿ ಅಂತ ಹೇಳಿದ್ರಿಂದ ಅದು ಇದು ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಮೂಲೆ ಗುಂಪು ಮಾಡೋ ಪ್ರಶ್ನೆಯೂ ಇಲ್ಲ, ಮತ್ತು ಅವ್ರಿಗೆ ಅಸಮಾಧಾನ ಕೂಡ ಇಲ್ಲ. ಪದಗ್ರಹಣಕ್ಕೆ ಗೈರಾಗಿದ್ರಲ್ಲ, ಅದೇ ಪದಗ್ರಹಣ ಗೈರಾಯ್ತಲ್ಲ, ಅದಕ್ಕೆ ನನಗೆ ಪದಗ್ರಹಣಕ್ಕೆ ಬರಲಿಲ್ಲ. ಯಾಕೆಂತಂದರೆ ಅವತ್ತು ಅವ್ರು ಹುಟ್ಟಪ್ಪಾಯಿತು, ಎಲ್ಲ ಬಹಳಷ್ಟು ಜನ ಅವ್ರು ಬಂದು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡ್ತಿದ್ರು. ಹಾಗಾಗಿ ಅವ್ರು ಅವತ್ತು ಬರಲಿಲ್ಲ ಅಷ್ಟೇ.